ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತ ಲಕ್ಷ್ಮೀ ಶ್ರೀಧರಮೂರ್ತಿ. ನಾನಿವತ್ತು ಬಂದಿದ್ದೀನಿ ಮಹದೇಶ್ವರ ಬೆಟ್ಟಕ್ಕೆ. ಎಂ ಹಿಲ್ಸ್ ಮಲೆ ಮಹದೇಶ್ವರ ಬೆಟ್ಟ. ಅಲ್ಲಿ ನೋಡಿ ಬಂಧುಗಳೇ, ಮಹದೇಶ್ವರ ಬೆಟ್ಟದಲ್ಲಿ ಇವತ್ತಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ದೇವಸ್ಥಾನ ನೋಡ್ಕೊಂಬರೋಣ. ನೋಡಿ ಬಂಧುಗಳೇ, ಮಹದೇಶ್ವರ ಭಕ್ತಾದಿಗಳನ್ನ ಕೈ ಬೀಸಿ ಕರೀತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ಮೂರ್ತಿ. ಬನ್ನಿ, ಈ ಅಂಗಡಿ ಬೀದಿ ಸಾಲು ನೋಡಿ, ಇಲ್ಲಿ ಪಾರ್ಕಿಂಗು. ನೋಡಿ ಬಂಧುಗಳೇ, ಇಲ್ಲ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ ಒಂದು ರೆಸ್ಟ್ ತೊಗೊಳಕ್ಕೆ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈ ಕಡೆ ಎಲ್ಲ ಅಂಗಡಿ ಬೀದಿ ಸಾಲುಗಳಿವೆ. మొదలు దాని పైకి పోతే స్కూల్ కూడా తెలిసేది. ఏం కథ ఇది? ಬಂಧುಗಳೇ, ಇದು ಮಹದೇಶ್ವರ ಬೆಟ್ಟದಲ್ಲಿ ರಂಗಮಂದಿರ. ಇಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ. ಮತ್ತು ಬಿಡಿ ದಿನದಲ್ಲಿ ಇಲ್ಲೆಲ್ಲ ಮಾರಾಟಕ್ಕೆ ಇಟ್ಕೊಂಡಿರ್ತಾರೆ ವಸ್ತುಗಳನ್ನು. ಹೂವು ಎಲ್ಲದನ್ನು ಮಾರಾಟ ಮಾಡ್ತಿರ್ತಾರೆ. ಮತ್ತು ಅಲ್ಲಲ್ಲೇ ಸುಧಾರಿಸ್ಕೊಳ್ತಾ ಇರ್ತಾರೆ ಜನಗಳು. ಇಲ್ಲಿ ಭಗವಂತನಿಗೆ ಉರುಳು ಸೇವೆಯನ್ನು ಕೂಡ ಸಮರ್ಪಿಸ್ತಾ ಇದ್ದಾರೆ ಭಕ್ತಾದಿಗಳು. ಇದು ಕಾಣಿಕೆಯ ಹುಂಡಿ, ಮಲೆ ಮಹದೇಶ್ವರ ಸನ್ನಿಧಿ. ಇದು ಭಕ್ತಾದಿಗಳೇ ನೋಡಿ, ಅವರ ಕೈಲಾದ ಸೇವೆಗಳನ್ನ ಮಾಡ್ತಾಯಿದ್ದಾರೆ ಜನ. ಮಲೆ ಮಹದೇಶ್ವರ ಭಕ್ತರನ್ನು ಕಾಪಾಡ್ತಾನೆ. ನೋಡಿ, ಮಕ್ಕಳು ಎಷ್ಟು ಚೆನ್ನಾಗಿ ಧೂಪ ಹಾಕ್ತಾಯಿದ್ದಾರೆ. ನೋಡಿ, ಮಕ್ಕಳು ಆಟದ ಸಾಮಾನು ತಗೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ರಥೋತ್ಸವಗಳು ನಡೀತಾನೆ ಇರುತ್ತೆ ಬಂಧುಗಳೇ. ನೋಡಿ ಬಂಧುಗಳೇ, ಬಿಚ್ಚಿದೆಯಾ ಹಾಲು ಕಾಸು ಹುಟ್ಟಾಗುತ್ತೆ. ಈ ಕಡೆ ಹಿಂಗಿದೆ ಪಾಂಡಿಚೇರಿ ಹೋಗ್ಬೇಕಾ? ಇದು ಏನೂ ಅಲ್ಲ, ಇದು ನಥಿಂಗ್. ಡಬ್ಬಲ್ ಇನ್ನು ದೇವಸ್ಥಾನದ ಒಳಗಡೆ ಹೋಗ್ತೀವಿ ಬಂಧುಗಳೇ. ಅಲ್ಲಿ ತೆಗಿಯೋ ಹಾಗಿಲ್ಲ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ನಮಸ್ಕಾರ.